ನಮಸ್ತೆ, ಹೆಲ್ತಿ ಟಿಪ್ಸ್ ಆ್ಯಂಡ್ ಟಾಕಿಗೆ ನಿಮಗೆ ಸುಸ್ವಾಗತ. ಇಂದು ನಾವು ಗ್ಯಾಸ್ಟ್ರಿಕ್ ಸಮಸ್ಯೆ ಮತ್ತು ಅದರ ಪರಿಹಾರ ಅಂದರೆ ಕೆಲವೊಂದು ಸುಲಭವಾದ ಮನೆಮದ್ದಿನಿಂದ ಯಾವ ರೀತಿ ಪಟಪಟ್ ಪರಿಹಾರ ಮಾಡಬಹುದು ಅನ್ನೋದನ್ನು ನಾವು ಇಂದು ನೋಡೋಣ. ಈ ಗ್ಯಾಸ್ಟ್ರಿಕ್ ಸಮಸ್ಯೆ ಇರದವರು ಅಥವಾ ಈ ಗ್ಯಾಸ್ಟ್ರಿಕ್ ಸಮಸ್ಯೆಯಿಂದ ಬಳಲದೇ ಇರುವವರು ಅತೀ ವಿರಳ ಎಂದೇ ಅನ್ನಬಹುದು. ಯಾಕಂದರೆ ಈ ಗ್ಯಾಸ್ಟ್ರಿಕ್ನಿಂದ ಆಗುವಂತಹ ತೊಂದರೆಗಳು ದೈಹಿಕವಾಗಿ ಮತ್ತು ಮಾನಸಿಕವಾಗಿ ತುಂಬ ಕಿರಿಕಿರಿ ಮಾಡುತ್ತಲೇ ಇರುತ್ತದೆ. ನೀವೇನೇ ಮಾತ್ರೆ ಅಥವಾ ಇದಕ್ಕೋಸ್ಕರ ಔಷಧಿ ತೆಗೆದುಕೊಂಡರೂ ಅದೆಲ್ಲ ಒಂದು ತಾತ್ಕಾಲಿಕವಾದ ಪರಿಹಾರ ಮಾತ್ರ ನಿಮಗೆ ಕೊಡುತ್ತೆ. ಯಾವುದೇ ನಿಮಗೆ ಕಾಯಮಾಗಿ ನಿಲ್ಲುವಂತಹ ಮಾತ್ರೆ ಅಥವಾ ಔಷಧಿಯಿಂದ ಅಷ್ಟು ಸುಲಭವಾಗಿ ಸಾಧ್ಯ ಇಲ್ಲ. ಯಾಕಂದರೆ ಇದು ಮತ್ತೆ ಮತ್ತೆ ಮರುಕಳಿಸುತ್ತಲೇ ಇರುತ್ತೆ. ಒಂದು ಸಲ ನಿಮಗೆ ತಾತ್ಕಾಲಿಕ ಪರಿಹಾರ ಕೊಡಬಹುದು. ಆದರೆ ಇದರ ಬದಲಾಗಿ ನಾವು ಮನೆಯಲ್ಲೇ ಇರುವ ಕೆಲವೊಂದು ಪ್ರಮುಖವಾದ ಮನೆಗೆ ಯೂಸ್ ಮಾಡುವ ಅಥವಾ ಅಡುಗೆಗೆ ಯೂಸ್ ಮಾಡುವಂತಹ ಸಾಮಗ್ರಿಗಳನ್ನು ಉಪಯೋಗಿಸಿ ಸ್ವಲ್ಪ ದಿನ ನಿರಂತರವಾಗಿ ಉಪಯೋಗಿಸಿದ್ದಲ್ಲಿ ಈ ಗ್ಯಾಸ್ಟ್ರಿಕ್ ಸಮಸ್ಯೆಯನ್ನು ಸಂಪೂರ್ಣ ಪರಿಹಾರ ಮಾಡ್ಕೋಬಹುದಾಗಿದೆ. ಅದು ಯಾವ ರೀತಿ ಪರಿಹಾರ ಮಾಡ್ಕೋಬೋದು, ಯಾವ ರೀತಿಯ ಸುಲಭವಾದ ಸಾಧನಗಳು ಅನ್ನೋದನ್ನು ನಾವಿಂದು ನೋಡೋಣ. ಮೊದಲನೇದಾಗಿ ನೀವು 1 ಲೋಟ ಉಗುರು ಬೆಚ್ಚಗಿನ ನೀರನ್ನು ತಗೊಂಡು ಅದಕ್ಕೆ ಒಂದು ಅರ್ಧ ಚಿಕ್ಕ ಚಮಚ ಇಂಗು ಹಾಕಿಕೊಂಡು ಕುಡಿದು ಬಿಡಬೇಕು. ಈ ಬೆಚ್ಚಗಿನ ನೀರಾದರೂ ಆಗುತ್ತೆ, ಅದು ಸಿಕ್ಕಿಲ್ಲ ಅಂದರೆ ತಣ್ಣೀರಾದರೂ ಆಗುತ್ತೆ. ಇದಕ್ಕೆ ಸ್ವಲ್ಪ ಅರ್ಧ ಚಮಚದಷ್ಟು ಚಿಕ್ಕವಾದ ಅಂದರೆ ಅರ್ಧ ಚಮಚ ಅಂದರೆ ದೊಡ್ಡ ಚಮಚ ಅಲ್ಲ, ಚಿಕ್ಕ ಚಮಚ ಇಂಗು ಹಾಕಿ ಮಿಕ್ಸ್ ಮಾಡಿಕೊಂಡು ಕುಡಿಯಬೇಕು. ಈ ಥರ ಕುಡಿದ್ರೆ ನಿಮಗೆ ಪರಿಹಾರ ದೊರಕುತ್ತೆ. ಅಂದರೆ ಒಂದೇ ದಿವಸ ಕುಡಿಯೋದಿಲ್ಲ, ನೀವು ಇದನ್ನು ನಿರಂತರವಾಗಿ ಮಾಡ್ತಾ ಇರಬೇಕು ಕೆಲವು ದಿನಗಳವರೆಗೆ. ಆ ನಂತರ ನಿಮಗೆ ಪರಿಹಾರ ಸಿಗುತ್ತೆ. ಮುಂದಕ್ಕೆ ಪ್ರತಿದಿನ ಬೆಳಗ್ಗೆ ಖಾಲಿ ಹೊಟ್ಟೆಯಲ್ಲಿ 4 ರಿಂದ 5 ತುಳಸಿ ಎಳೆಗಳನ್ನು ಜಗಿದು ತಿನ್ನುವ ಅಭ್ಯಾಸ ಮಾಡಿಕೊಂಡರೆ ನಿಮಗೆ ಗ್ಯಾಸ್ಟ್ರಿಕ್ ಕ್ರಮೇಣ ಕಡಿಮೆ ಆಗುತ್ತಾ ಸಂಪೂರ್ಣ ಪರಿಹಾರ ಆಗುತ್ತೆ. ಮುಂದಿನದು ಸೋಂಪು ಕಾಳುಗಳು. ಈ ಸೋಂಪು ಕಾಳುಗಳು ಗೊತ್ತಲ್ಲ, ಇದರ ಚಹಾ ತಯಾರು ಮಾಡಿಕೊಂಡು ನೀವು ದಿನ ಸೇವನೆ ಮಾಡಿದರೆ ಈ ಗ್ಯಾಸ್ಟ್ರಿಕ್ ಸಮಸ್ಯೆಗೆ ಉತ್ತಮವಾಗಿ ಪರಿಹಾರ ದೊರಕುವುದು ಎನ್ನುವುದು ಆಯುರ್ವೇದದಲ್ಲಿ ಕಂಡುಬಂದಿರುವಂತಹ ಒಂದು ಅಂಶವಾಗಿದೆ. ಮುಂದಕ್ಕೆ ತಂಪಾಗಿರುವ ಹಾಲು ಇದೆಯಲ್ಲ, ಅದು ತಂಪಾಗಿರಬೇಕು. ಆ ಹಾಲನ್ನು ಕುಡಿಯುತ್ತಾ ಬಂದಲ್ಲಿ ಈ ಗ್ಯಾಸ್ಟ್ರಿಕ್ ಸಮಸ್ಯೆಯಿಂದ ಉಂಟಾಗುವಂತಹ ಎದೆ ಉರಿ, ಹುಳಿ ತೇಗು ಇತ್ಯಾದಿ ಸಮಸ್ಯೆಗಳು ಬಗೆಹರಿಯುವುದು. ಮುಂದಿನ ಪರಿಹಾರ ಅಂದರೆ ಸ್ವಲ್ಪ ಓಂ ಕಾಳು ತಗೊಂಡು ಮತ್ತು ಸ್ವಲ್ಪ ಉಪ್ಪು ಅದರ ಪುಡಿಯನ್ನು ಮಿಶ್ರಣ ಮಾಡಿಕೊಂಡು ನೀರಿನಲ್ಲಿ ಬೆರೆಸಿಕೊಂಡು ಕುಡಿಯುತ್ತಾ ಬಂದಲ್ಲಿ ನಿಮಗೆ ಗ್ಯಾಸ್ಟ್ರಿಕ್ನಿಗೆ ಉತ್ತಮವಾದ ಪರಿಹಾರ ದೊರಕುವುದು. ಮುಂದಿನ ಸಲಹೆ ಅಂದರೆ 1 ಕಪ್ಪು ಜೀರಿಗೆಯನ್ನು ತಗೊಂಡು 2 ಕಪ್ಪಿನಷ್ಟು ನೀರಿನಲ್ಲಿ 10 ರಿಂದ 15 ನಿಮಿಷ ಕುದಿಸಿಕೊಂಡು ಅದನ್ನು ತಣ್ಣಗಾಗಿಸಿ ಕುಡಿದರೆ ಗ್ಯಾಸ್ಟ್ರಿಕ್ಕಿಗೆ ಒಂದು ಅತ್ಯುತ್ತಮ ಪರಿಹಾರ ದೊರಕುವುದು ಅನ್ನುವುದು ಆಯುರ್ವೇದ ವೈದ್ಯರ ಅಭಿಪ್ರಾಯ. ಹಾಗೂ ಇದರಲ್ಲಿ ತುಂಬ ಉತ್ತಮ ರೀತಿಯ ಫಲಿತಾಂಶ ದೊರಕುವುದು ಎನ್ನುವುದು ಶ್ರುತಪಟ್ಟಿರುವಂತಹ ಅಂಶವಾಗಿದೆ. ಹಾಗೆಯೇ 1 ತುಂಡು ಶುಂಠಿ ಇದನ್ನು ತೆಗೆದುಕೊಂಡು 1 ಕಪ್ಪು ನೀರಿಗೆ ಹಾಕಿ ಚೆನ್ನಾಗಿ ಕುದಿಸಬೇಕು. ಶುಂಠಿಯನ್ನು ಹಾಕ್ಕೊಂಡು ಆ ನೀರನ್ನು ಕುದಿಸಬೇಕು. ಆ ನೀರನ್ನು ಉಗುರು ಬೆಚ್ಚಗೆ ಇರುವಾಗ ಕುಡಿದರೆ ಗ್ಯಾಸ್ಟ್ರಿಕ್ಕಿಗೆ ಉತ್ತಮ ಪರಿಹಾರ ದೊರಕುವುದು. ಇದು ಇನ್ನೊಂದು ರೀತಿಯ ಮನೆಮದ್ದಾಗಿದೆ. ಈ ರೀತಿಯ ಆಯ್ದ ಮತ್ತು ಉಪಯುಕ್ತವಾದ ಮನೆಮದ್ದುಗಳನ್ನು ನೀವು ನಿರಂತರವಾಗಿ ಮಾಡುತ್ತಾ ಬಂದಲ್ಲಿ ಕೆಲವು ಸಮಯದಲ್ಲಿ ನಿಮಗಾಗುವ ಗ್ಯಾಸ್ಟ್ರಿಕ್ ಸಮಸ್ಯೆಯು ಸಂಪೂರ್ಣವಾಗಿ ವಾಸಿಯಾಗುವುದು. ಅಷ್ಟೇ ಅಲ್ಲದೆ ನಮ್ಮ ಆಹಾರ ಪದ್ಧತಿ ಹೆಚ್ಚು ಮಸಾಲೆಯುಕ್ತ ಪದಾರ್ಥಗಳ ಸೇವನೆ ಮಾಡದಿರುವುದು, ಚಹಾ ಸೇವನೆಯನ್ನು ಅತಿಯಾಗಿ ಮಾಡದೇ ಇರುವುದು, ಇಂತಹ ಅಭ್ಯಾಸಗಳನ್ನು ಹತೋಟಿಯಲ್ಲಿಟ್ಟುಕೊಂಡರೆ ಗ್ಯಾಸ್ಟ್ರಿಕ್ ಸಮಸ್ಯೆ ಅನ್ನುವುದು ಹತ್ತಿರವೇ ಸುಳಿಯೋಲ್ಲ ಅಥವಾ ನಮ್ಮ ದೇಹವನ್ನು ಗ್ಯಾಸ್ಟ್ರಿಕ್ ಸಮಸ್ಯೆಯಿಂದ ಮುಕ್ತವನ್ನಾಗಿಸುವುದಕ್ಕೆ ಅತ್ಯಂತ ಸುಲಭ ವಿಧಾನವಾಗಿರುತ್ತೆ. ಎಲ್ಲರಿಗೂ ಒಳ್ಳೆಯದಾಗಲಿ. ವಂದನೆಗಳು. ನನ್ನ ಈ ವಿಡಿಯೋ ನಿಮಗೆ ಇಷ್ಟ ಆಗಿದ್ದರೆ ದಯವಿಟ್ಟು ನನ್ನ ಈ ಚಾನೆಲನ್ನು ಸಬ್ಸ್ಕ್ರೈಬ್ ಮಾಡಿಕೊಂಡು ಒಂದು ಲೈಕ್ ಕೊಡೋದನ್ನು ದಯವಿಟ್ಟು ಮರಿಬೇಡಿ. ಬಾಯ್.